ಕೆಲಸ ಜಾಸ್ತಿಯಾಗಿ ಬೈಕಲ್ಲಿ ಓಡಾಡ್ತಾ ಮಳೇಲಿ ನೆಂದಿದ್ದು ಗೊತ್ತೇ ಆಗಲಿಲ್ಲ. ಅಷ್ಟು ಹೊಟ್ಟೆ ಶುರು ಆಗ್ಬಿಟ್ಟಿದೆ. ಹಂಗಾಗಿ 2 ಮುದ್ದೆ ತೊಗೊಂಡೆ. ಮುದ್ದೆ ತಿಂದರೆ ಒಂಥರ ಸಮಾಧಾನ. ಯಾರ್ಯಾರು ಮುದ್ದೆ ತಿಂತೀರಾ ದಯವಿಟ್ಟು ಕಮೆಂಟ್ ಮಾಡಿ. ನಮಗಂತೂ ಡೈಲಿ ಮುದ್ದೆ ಬೇಕೇ ಬೇಕು. ಮುದ್ದೆ ಇಲ್ದಲೇ ಇರೋಕ್ಕಾಗೋದಿಲ್ಲ. ಹಾಯ್, ವೆಲ್ಕಮ್ ಟು ಮೈ ನ್ಯೂ ಲಾಗ್, ಹರೀಶ್ ಶೆಟ್ಟಿ ಲಾಗ್ಸ್. ಇವತ್ತು ಬೆಂಗಳೂರಲ್ಲದೇನೋ ಸಂಜೆ ಮೇಲೆ ಭಯಂಕರ ಮಳೆ ಶುರು ಆಯಿತು. ಈಗಲೂ ನೋಡಿ, ಈಗಲೂ ಸಣ್ಣಗೆ ಬರ್ತಾಯಿದೆ. ತುಂಬ ಜೋರೇನಿಲ್ಲ, ಈಗ ಸಣ್ಣ ಆಗಿದೆ. ಸಿಕ್ಕಾಬಟ್ಟೆ ಮಳೆ. ಅದರಲ್ಲೂ ಮಳೆನ ಓಡಾಡೋ ಅಂಥ ಕೆಲಸ ಇತ್ತು ಒಂದು ಸ್ವಲ್ಪ, ಹಂಗಾಗಿ ಅನಿವಾರ್ಯವಾಗಿ ಓಡಾಡಿದ್ದು. ಎಲ್ಲ ಪೂರ್ತಿ ನೆಂದೋಗ್ಬಿಟ್ಟಿದ್ದೀನಿ ನೋಡಿ. ಪೂರ್ತಿ ನೆಂದು ನಡಗಂಥ ಸ್ಟೇಜ್ ಆಗಿಬಿಟ್ಟಿದೆ. ಫಸ್ಟೀಗ ಫ್ರೆಶ್ ಅಪ್ ಆಗಿ ಏನು ಸಿಗುತ್ತೆ ಬಿಸಿ ಬಿಸಿ ಅಂತೇಳಿ ನೋಡೋಣ. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ಅದು ಎಲ್ಲಿ ಸಿಕ್ತು ಅಂತೇಳಿ ತೋರಿಸ್ತೀನಿ. ಈ ಮಳೆಯಲ್ಲಿ ಏನೇನು ತಿಂದೆ ಅಂತೇಳಿ ತೋರಿಸ್ತೀನಿ ಬನ್ನಿ. ನೋಡಿ, ಫುಲ್ಲು ಫ್ರೆಶ್ ಅಪ್ ಆಯಿತು. ಚಳಿ ಎಷ್ಟಿದೆ ಅಂದರೆ ಸ್ವೆಟ್ರ್ ಹಾಕ್ಕೊಂಬಿಟ್ಟೆ. ಯಾಕಂದರೆ ಮಳೇಲಿ ನೆಂದಿದ್ದಲ್ವಾ, ಹಂಗಾಗಿ ಸಿಕ್ಕಾಬಟ್ಟೆ ಚಳಿ ಆಗ್ತದೆ. ನೋಡೋಣ ಮಳೆ ಬಿಟ್ಟಿದೆಯೋ ಏನಂತೇಳಿ. ಸಿಕ್ಕಾಬಟ್ಟೆ ಚಳಿ ಇದೆ. ಓಕೆ, ಮಳೆ ಇಲ್ಲ, ಬಟ್ ಅದಕ್ಕಿಂತನೂ ಬೈಕಲ್ಲಿ ಹೋಗೋಕ್ಕಿಂತ ಕಾರಲ್ಲಿ ಹೋಗೋದು ಒಳ್ಳೇದು ಅನಿಸುತ್ತೆ. ಯಾಕಂದರೆ ಮತ್ತೆ ಮಳೆ ಬಂದೇ ಬರುತ್ತೆ. ಮಳೆ ವಾತಾವರಣ ಪೂರ್ತಿ ಇದೆ, ಹಂಗಾಗಿ ಕಾರ್ ತಗೊಂಡು ಹೋಗ್ಬೇಕು. ಓಕೆ, ಇನ್ನು ಕಾರಲ್ಲಿ ಹೋದರೆ ಸೇಫರ್, ಮತ್ತು ರಿಟರ್ನ್ ಕರೆಕ್ಟಾಗಿ ಬರ್ಬೋದು. ಇಲ್ಲಾಂದರೆ ಮತ್ತು ಮಳೇಲಿ ಜಾಮ್ ಆಗಬೇಕಾಗತ್ತೆ. ಆ್ಯಕ್ಚುಲಿ ಮಳೆ ಕಡಿಮೆ ಇದೆ, ಮತ್ತು ಜಾಸ್ತಿ ಆಗುತ್ತೆ. ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ. ನೋಡೋಣ ಏನು ಸಿಗುತ್ತೆ ಅಂತ. ಇನ್ನೂ ಗೊತ್ತಿಲ್ಲ ನನಗೂ. ಗೊತ್ತಿಲ್ಲ. ನೋಡೋಣ ಏನು ಸಿಗ್ಬೋದು. ಖಾರವಾಗಿ ತಿನ್ನಬೇಕು ಅನ್ನೋದು ಅಷ್ಟೇ. ಏನಾರ ಖಾರ ತಿನ್ನಬೇಕು. ಮಳೆಯಲ್ಲಿ ನೆಂದಿರೋದಕ್ಕೆ ಖಾರ ಕೇಳ್ತಾ ಇದೆ. ನಾಲ್ಗೆ ಖಾರ ಕೇಳ್ತಾ ಇದೆ. ಈ ಚಳಿಗೆ ಖಾರ ತಿನ್ಬೇಕಷ್ಟೇ, ಇನ್ನೇನಿಲ್ಲ. ಇವತ್ತ್ಯಾಕೋ ಮುದ್ದೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ನೋಡೋಣ ಮುದ್ದೆ ಸಿಗುತ್ತೇನೋ ಅಂತೇಳಿ. ಮುದ್ದೆ ಜೊತೆ ಖಾರ ತಿನ್ನಬೇಕು. ಖಾರ ಅಂದರೆ ಇನ್ನೇನು ನಾನ್ ವೆಜ್. ಖಾರ ಅಂದರೆ ನಾನ್ ವೆಜ್ ಇರುತ್ತೆ. ನಾನ್ ವೆಜ್ಜಲ್ಲಿ ಏನು ಅಂತ ನೋಡೋಣ. ಬಟ್ ಮಳೆ ಇರೋದ್ರಿಂದ ಇರ್ತದೋ ಇಲ್ಲೋ ಗೊತ್ತಿಲ್ಲ. ಹೋಟೆಲ್ಗಳು ಇಲ್ಲಿ ಯಾವುದೋ ಇದ್ದಂಗಿದೆ. ನೋಡೋಣ ಬನ್ನಿ. ಅದು ಓಪನ್ ಇದೆ ಇಲ್ಲಿ. ಹೋಟ್ಲು ಇದೆ ಇಲ್ಲಿ. ಈ ರೋಡಲ್ಲಿ ಹೋಟ್ಲಿದೆ. ಬನ್ನಿ, ರಾಜಣ್ಣ ಮಿಲ್ಟ್ರಿ ಹೋಟ್ಲ್ ಅಂತ. ರಶ್ ಇದೆ. ನೋಡಿ, 2 ಮುದ್ದೆ, 1 ಕಬಾಬು ಆರ್ಡ್ರ್ ಮಾಡಿದೆ. ನೋಡಿ, ಮುದ್ದೆ ಕಬಾಬು. ಮುದ್ದೆ ತಿಂದರೆ ಮಾತ್ರ ಸಮಾಧಾನ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಇನ್ನು ಖಾರವಾಗಿರುತ್ತೆ ಅಂತ ಕಬಾಬ್ ತೊಗೊಂಡಿದ್ದೀನಿ. ನೋಡೋಣ ಟೇಸ್ಟು ಬಿಸಿ ಬಿಸಿ ಹೆಂಗಿದೆ ಅಂಥೇಳಿ. ನೋಡಿ, ಚೆನ್ನಾಗಿದೆ, ಸೂಪರಾಗಿದೆ. ಮುದ್ದೆ ಕಬಾಬು ಕಾಂಬಿನೇಷನ್ನು. ಮತ್ತು ಅದಕ್ಕೆ ತೊಗೊಂಡ್ರೆ ವೈಟ್ ರೈಸ್ ತೊಗೋಬೇಕು. ಓಕೆ, ಇನ್ನು ಕಬಾಬು ಕ್ರಿಸ್ಪಿಯಾಗಿತ್ತು. ಬಟ್ ಓಕೆ, ಬಿಸಿ ಬಿಸಿ ಇದ್ದಿದ್ದರಿಂದ ಸೂಪರಾಗೇ ಇತ್ತು. ಇದು ಕಾಂಬಿನೇಷನ್ ಅಷ್ಟೇ. ಇದು ನೆಕ್ಸ್ಟ್ 1 ಮುದ್ದೆ ಖಾಲಿ ಆಯಿತು. ಇನ್ನೊಂದು ಮುದ್ದೆ, ಚಿಕ್ಕ ಮುದ್ದೆ ಇದರಿಂದ 2ನೇ ಮುದ್ದೆ ತೊಗೊಂಡಿದ್ದೀನಿ. ಅದಾದಮೇಲೆ ಬಂದು ರೈಸ್ ತೊಗೊಂಡೆ. ಒಂದು ಹಾಫ್ ವೈಟ್ ರೈಸು ಮತ್ತು 2 ಎಗ್, 2 ಬಾಯ್ಲ್ಡ್ ಎಗ್. ಇಷ್ಟೇ ಇವತ್ತಿನ ಊಟ, ಇವತ್ತಿನ ಮೀಲ್ಸು ಇದೆ. ಇಷ್ಟೇ ನೋಡಿ, ಚೆನ್ನಾಗಿತ್ತು ಕಾಂಬಿನೇಷನ್ನು. ಬಿಸಿ ಬಿಸಿ ಇದ್ದಿದ್ದರಿಂದ ಚೆನ್ನಾಗಿತ್ತು. ಇದಕ್ಕೆ ರೈಸಿಗೆ ಬಂದು ನಿಂಬೆಹಣ್ಣು ಹಾಕೊಂಡು ತಿನ್ಬೇಕು ನೋಡಿ. ನಿಂಬೆಹಣ್ಣು ಹಾಕೊಂಡು ಊಟ ಮಾಡಿದ್ರೆ ಒಂದು ಟೇಸ್ಟೇ ಚೇಂಜ್ ಆಗುತ್ತೆ. ನಿಂಬೆಹಣ್ಣು ರುಚಿ ಅದು. ಯಾವುದಕ್ಕೆ ನಿಂಬೆಹಣ್ಣು ಹಾಕಿದ್ರು ಸೂಪರ್ ಟೇಸ್ಟ್ ಕೊಡುತ್ತೆ ನೋಡಿ. ಓಕೆ ಗೈಸ್, ಈಗ ನೋಡಿ ಊಟ ಮಾಡಿದ್ದಂತೂ ಆಯಿತು. ಓಕೆ, ಚೆನ್ನಾಗಿತ್ತು. ರಾಜಣ್ಣ ಮಿಲ್ಟ್ರಿ ಹೋಟೆಲ್ ಇದು. ಎಷ್ಟಾಯ್ತು ನೋಡಿ,
ರಾಗಿ ಬಾಲು ಒಂದಕ್ಕೆ 25, 50 ರೂಪಾಯಿ. ಎಗ್ 15 ರೂಪಾಯಿ, ಒಂದು 30 ರೂಪಾಯಿ. ಚಿಕನ್ ಕಬಾಬು 150. ಹಾಫ್ ವೈಟ್ ರೈಸು 30 ರೂಪಾಯಿ. ಟೋಟಲ್ಲು 260, 260 ರೂಪಾಯಿ. ಬಟ್ ಓಕೆ, 2 ಮುದ್ದೆ ತಿಂದಿದ್ದು, ಚಿಕ್ಕದೇ ಮುದ್ದೆ, ಬಟ್ ಪರವಾಗಿಲ್ಲ, ಹೊಟ್ಟೆ ಸ್ವಲ್ಪನಾರ ತುಂಬತ್ತೆ. ಓಕೆ ಬನ್ನಿ, ಈಗ ಮುಗೀತು ಊಟದ ಕಾರ್ಯಕ್ರಮ ಅಂತೂ ಆಯಿತು. ನಿಜವಾಗ್ಲೂ ಹೊಟ್ಟೆ ಎಷ್ಟು ಹಸಿತಾ ಇತ್ತು ಅಂದರೆ, ಈ ಮಳೇಲಿ ನೆಂದಿದ್ದಕ್ಕೂ ಏನೋ ಕೆಲಸ ಜಾಸ್ತಿಯಾಗಿ ಬೈಕಲ್ಲಿ ಓಡಾಡ್ತಾ ಮಳೇಲಿ ನೆಂದಿದ್ದು ಗೊತ್ತೇ ಆಗಲಿಲ್ಲ. ಅಷ್ಟು ಹೊಟ್ಟೆ ಹಸು ಶುರು ಆಗಿಬಿಟ್ಟಿದೆ. ಹಂಗಾಗಿ 2 ಮುದ್ದೆ ತೊಗೊಂಡೆ. ಮುದ್ದೆ ತಿಂದರೆ ಒಂಥರ ಸಮಾಧಾನ. ಯಾರ್ಯಾರು ಮುದ್ದೆ ತಿಂತೀರಾ ದಯವಿಟ್ಟು ಕಮೆಂಟ್ ಮಾಡಿ. ನಮಗಂತೂ ಡೈಲಿ ಮುದ್ದೆ ಬೇಕೇ ಬೇಕು, ಮುದ್ದೆ ಇಲ್ದಲೇ ಇರೋಕ್ಕಾಗೋದಿಲ್ಲ. ಬನ್ನಿ, ಹಿಂಗೆ ಜಸ್ಟ್ ಒಂದು ವಾಕ್ ಹೊರಟೆ, ಯಾಕಂದರೆ ತಣ್ಣಗೆ ಗಾಳಿ ಬರ್ತಾಯಿದೆ, ಹಾಗಾಗಿ ಚೆನ್ನಾಗಿದೆ, ಏನೋ ಒಂಥರ ಕೂಲ್ ಆಯಿತು. ಇದು ಆ್ಯಕ್ಚುಲಿ ನನ್ನ ಯೂಟ್ಯೂಬ್ ಚಾನಲ್ಲು ಹರೀಶ್ ಶೆಟ್ಟಿ ಲಾಗ್ಸ್ ಅಂತ. ನೀವೇನು ನೋಡ್ತಾ ಇದ್ದೀರಾ, ದಯವಿಟ್ಟು ಏನಾರ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ. ರೆಗ್ಯುಲರ್ ವೀಡಿಯೋಸ್ ಬರ್ತಾ ಇರುತ್ತೆ. ಇನ್ನು ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಯಾವುದ್ಯಾವುದೋ ಊರುಗಳಿಂದ ನೋಡ್ತಾ ಇರ್ತೀರಾ. ನಿನ್ನೆ ಇನ್ನೊಂದು ಹೇಳಿದೆ ನಾನು, ನಿನ್ನೆ ವೀಡಿಯೋದಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಕೆಂಗನ್ ವಾಟ್ರ್ ಅಂತೇಳಿ ನಮ್ಮದು ಅದು ಒಂದು ಬಿಸ್ನೆಸ್ ಇದೆ. ಕೆಂಗನ್ ವಾಟ್ರ್ ಮಿಷಿನ್ನ ಅಯೋನೈಸ್ಡ್ ವಾಟ್ರ್ ಅಂತೇಳಿ ಜಾಪನೀಸ್ ಟೆಕ್ನಾಲಜಿದು ಸೇಲ್ ಮಾಡ್ತಾಯಿದ್ದೀವಿ. ಅಂದರೆ ಅದು ಹೆಲ್ತಿಗೆ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಯೂಸ್ ಮಾಡ್ತಾಯಿದ್ದೀವಿ, ನಾವು ಆ ವಾಟ್ರನ್ನ ಕುಡಿತಾಯಿದ್ದೀನಿ. ಅದರಿಂದ ಹೆಲ್ತ್ ಬೆನಿಫಿಟ್ ಅನ್ನೋದು ತುಂಬ ಚೆನ್ನಾಗಿದೆ. ಕೆಲವರಿಗೆ ಏಜ್ ಆದವರಿಗೆ ಜಾಯಿಂಟ್ ಪೇನ್ಗಳಿರುತ್ತೆ, ಬೇರೆ ಬೇರೆ ಏನೇನೋ ಪ್ರಾಬ್ಲಮ್ಗಳಿರುತ್ತೆ. ಎಲ್ಲ ಪ್ರಾಬ್ಲಮ್ಗಳಿಗೂ ಇದರಿಂದ ಎಷ್ಟೋ ಸೊಲ್ಯೂಷನ್ ಸಿಗುತ್ತೆ. ತುಂಬ ನೋಡಿದ್ದೀವಿ ರಿಸಲ್ಟು. ಹಾಗಾಗಿ ಇನ್ನೊಂದು ಹೊಸದೇನೋ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅಂದರೆ ನಮ್ಮ ನಿಯರೆಸ್ಟ್ ಇರೋರಿಗೆ, ನಮ್ಮ ಶಾಪ್ ನಿಯರೆಸ್ಟ್ ಇರೋರಿಗೆ, ಯಾಕಂದರೆ ನಮ್ಮದಿರೋದು ಬೆಂಗಳೂರಲ್ಲಿ ಜ್ಞಾನ ಭಾರತಿ ಲೇಔಟಲ್ಲಿರೋದು. ಅದರಲ್ಲಿ ಏನು ಮಾಡ್ತಾಯಿದ್ದೀವಪ್ಪ ಅಂದರೆ, ವಾಟರ್ ಸ್ಯಾಂಪಲ್ನ ಫ್ರೀ ಕೊಡಬೇಕು ಅಂತೇಳಿ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅದಿನ್ನು ಡಿಸೈಡ್ ಮಾಡ್ತಿದ್ದಂಗೆ ಅನೌನ್ಸ್ ಮಾಡ್ತೀನಿ. ಅಂದರೆ ನಮ್ಮ ನಿಯರೆಸ್ಟಲ್ಲಿ ಇರೋರಿಗೆ ಮಾತ್ರ ಇದು ತುಂಬ ಯೂಸ್ ಆಗುತ್ತೆ. ಬಂದು ಸ್ಯಾಂಪಲ್ನ ತೊಗೊಂಡೋಗ್ಬೋದು. ಅದಕ್ಕೊಂದೆರಡು ಏನೋ ಒಂದು ಡಿಸ್ಕಷನ್ ಇರುತ್ತೆ. ಬಂದು ಕೂತ್ಕೊಂಡು ಡಿಸ್ಕಷನ್ ಮಾಡಿ ಆಮೇಲೆ ವಾಟರ್ ಸ್ಯಾಂಪಲ್ನ ತೊಗೊಂಡೋಗ್ಬೇಕು. ಕೊಡ್ತೀವಿ ವಾಟರ್ ಸ್ಯಾಂಪಲ್ನ ಕೊಡ್ತೀವಿ. ತೊಗೊಂಡೋಗಿ ಯೂಸ್ ಮಾಡ್ಬೋದು. ಹಂಗೆ ನಿಮಗೆ ಏನಾರ ಅದು ಬೆನಿಫಿಟ್ ಆಗುತ್ತೆ, ವರ್ತ್ ಆಗುತ್ತೆ ಅಂದಾಗ ಮಿಷಿನ್ ಕೂಡ ಬೈ ಮಾಡ್ಬೋದು. ಆ ರೀತಿ ಒಂದು ಪ್ಲ್ಯಾನಿಂಗಲ್ಲಿದೆ. ಆಲ್ರೆಡಿ ಈಗ ವಾಟರ್ ಮಿಷಿನ್ನ, ಕೆಂಗನ್ ವಾಟರ್ ಮಿಷಿನ್ನ ನಮ್ಮ ಶಾಪಲ್ಲೇ ಡಿಸ್ಪ್ಲೇ ಹಾಕಿ ಅದನ್ನು ತೋರಿಸ್ತಾ ಇದ್ದೀವಿ. ಅದರಲ್ಲಿ ಇದು ಒಂದು ಇನ್ಕ್ಲೂಡ್ ಮಾಡ್ತಾಯಿದ್ದೀವಿ. ಈಗ ಇದು ಮುಂಚೆ ಕೊಡ್ತಾ ಇರಲಿಲ್ಲ. ಮುಂಚೆ ಅಂದರೆ ಕೊಡ್ತಾಯಿದ್ವಿ, ಲಿಮಿಟೆಡಾಗಿರ್ತಿತ್ತು. ಈಗಲೂ ಕೂಡ ಒಂದು ಲಿಮಿಟೆಡಾಗಿರುತ್ತೆ. ಅದು ಒಂದು ಏನಂತೇಳಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ ನಿಮಗೆ. ಅದು ಯೂಸ್ ಮಾಡ್ಕೊಳ್ಳೋರಿಗಂತೂ ತುಂಬ ವರ್ತಿದೆ. ಮಿಷಿನ್ನ ನಾವು ತೊಗೋಬೇಕು ಅಂದ್ಕೊಂಡು ಯಾರ್ಯಾರು ಇರ್ತಾರೆ ಅದನ್ನು ಟ್ರಯಲ್ ನೋಡ್ದಂಗೆ ಆಗುತ್ತೆ. ಅವರಿಗೆಲ್ಲ ಟ್ರಯಲ್ ಆಗಲಿ ಅನ್ನೋ ಉದ್ದೇಶಕ್ಕೆ, ಕನ್ಫರ್ಮೇಷನ್ ಸಿಗಲಿ ಅನ್ನೋ ಉದ್ದೇಶಕ್ಕೆ ಇದೊಂದು ಪ್ಲ್ಯಾನಿಂಗ್ ನಡೀತಾ ಇದೆ. ನೆಕ್ಸ್ಟ್ ವೀಡಿಯೋಗಳೆಲ್ಲ ಅದನ್ನು ನಿಮಗೆ ಕಮ್ಯುನಿಕೇಟ್ ಮಾಡಿ ಹೇಳ್ತೀನಿ, ಹೆಂಗೆ ಏನು ಮಾಡ್ಬೋದು ಅಂತೇಳಿ. ತುಂಬ ವರ್ತಿದೆ, ಪ್ರತಿಯೊಬ್ಬರಿಗೂ ಬೇಕು ಆ ವಾಟರು. ಇದೆಲ್ಲ ಸೆಲೆಬ್ರಿಟಿಗಳು ಕುಡಿತಾರಂಥ ವಾಟರು. ಆಲ್ರೆಡಿ ಸೆಲೆಬ್ರಿಟಿಗಳೆಲ್ಲ ಕುಡಿತಾರೆ, ಸುಮಾರು ಜನ ಕುಡಿತಾರೆ. ಯಾರೂ ಪಬ್ಲಿಸಿಟಿ ಮಾಡಲ್ಲ. ತುಂಬ ಸಲ ಹೇಳ್ತಾ ಇರ್ತೀನಿ, ಇದು ಯಾರೂ ಪಬ್ಲಿಸಿಟಿ ಮಾಡಲ್ಲ. ಕರೆಕ್ಟಾಗಿ ತಿಳ್ಕೊಳ್ಳಿ, ಯಾರೂ ಪಬ್ಲಿಸಿಟಿ ಮಾಡಲ್ಲ. ನಿಮಗೆ ಬೇಕಾ ನೀವು ತೊಗೊಂಡು ಯೂಸ್ ಮಾಡ್ಕೋಬೇಕು ಅಷ್ಟೇ ಇದು. ಬಟ್ ರೇಟ್ ಕಾಸ್ಟ್ಲಿ ಇದೆ. ಬಟ್ ನಮ್ಮ ಮನುಷ್ಯನ ದೇಹ, ಮನುಷ್ಯನ ಆರೋಗ್ಯಕ್ಕಿಂತ ಇನ್ಯಾವುದೂ ಮುಖ್ಯ ಅಲ್ಲ ಅನ್ನೋರಿಗೆ ಮಾತ್ರ ಇದು ಅರ್ಥ ಆಗುತ್ತೆ. ಇವತ್ತಿನ ಲಾಗು ಇಷ್ಟೇ ಅನಿಸುತ್ತೆ, ಮುಗಿಸ್ತಾ ಇದ್ದೀನಿ. ಇನ್ ಕೇಸ್ ಏನಾರ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಹರೀಶ್ ಶೆಟ್ಟಿ ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನೆಕ್ಸ್ಟು ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಓಕೆ, ಬಾಯ್, ಗುಡ್ ನೈಟ್.